ಸುಮಾರು 9 ವರ್ಷಗಳಿಂದ ಜರುಗದಿರ್ತಕ್ಕಂಥ ಗ್ರಾಮ ದೇವತೆಯ ಒಂದು ಜಾತ್ರಾ ಮಹೋತ್ಸವ ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಪಟ್ಟಣದಲ್ಲಿ ಬಹಳ ಅದ್ಧೂರಿಯಾಗಿ ನೆರವೇರ್ತಾ ಇದೆ. ಭಾಳ ಈ ಒಂದು ಪಟ್ಟಣದ ಪ್ರತಿಯೊಂದು ಬೀದಿಗಳಲ್ಲಿ ದೀಪದ ಅಲಂಕಾರವನ್ನು ನೈಜವಾಗಿ ಮೈಸೂರು ದಸರಾದಲ್ಲಿ ನಾವು ಕಂಗೊಳಿಸುವಂತಹ ದೀಪದ ಅಲಂಕಾರವನ್ನು ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವದಲ್ಲಿ ಇವತ್ತು ಕಾಣ್ತಾ ಇದ್ದೇವೆ. ನಿನ್ನೆ ರಾತ್ರಿ ನಡೆದಂತಹ ಶ್ರೀ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವದಲ್ಲಿ ದೇವಿಯನ್ನು ಮೆರವಣಿಗೆ ಕಾರ್ಯಕ್ರಮದಲ್ಲಿ ಕೂರಿಸಿಕೊಂಡು ಹೂವಿನಹಡಗಲಿ ಪಟ್ಟಣದ ಎಲ್ಲ ಸದ್ಭಕ್ತರ ಸಮ್ಮುಖದಲ್ಲಿ ಗ್ರಾಮ ದೇವತೆಯ ಮೆರವಣಿಗೆ ಕಾರ್ಯಕ್ರಮ ಸುಮಾರು 9 ಗಂಟೆಯಿಂದ ರಾತ್ರಿ 2 ಗಂಟೆವರೆಗೆ ಕೂಡ ಪಾದಗಟ್ಟೆ ಹತ್ತಿರ ದೇವಿಯನ್ನು ಕೂರಿಸಿ ಇವತ್ತು ಭಕ್ತಾದಿಗಳು ನೈವೇದ್ಯ ಪ್ರಸಾದವನ್ನು ಹಣ್ಣು ಕಾಯಿಗಳನ್ನು ಅಲ್ಲಿ ಪ್ರಸಾದವಾಗಿ ಪಡೆದುಕೊಳ್ಳುವಂಥದ್ದು, ಜೊತೆಗೆ ಭಾಳ ಅದ್ಧೂರಿಯಾಗಿರ್ತಕ್ಕಂಥ ಒಂದು ಮೆರವಣಿಗೆಯಲ್ಲಿ ಉದ್ದಕ್ಕೂ ಕೂಡ ಭಕ್ತಾದಿಗಳು ನಮಸ್ಕರಿಸುತ್ತಾ ಭಕ್ತಿಯ ಒಂದು ನಮನವನ್ನು ಸಲ್ಲಿಸುತ್ತಾ ಭಾಳ ಅದ್ಧೂರಿ ಮತ್ತು ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಜಾತ್ರಾ ಮಹೋತ್ಸವದ ಮೆರವಣಿಗೆ ಕಾರ್ಯಕ್ರಮ ನಿನ್ನೆ ರಾತ್ರಿ ಭಾಳ ಯಶಸ್ವಿಯಾಗಿ ನೆರವೇರಿತು. ಅನೇಕ ಜನ ಎಲ್ಲ ಒಂದು ವರ್ಗದ ಜನರು ಭಕ್ತಾದಿಗಳು ಕೂಡ ಸೇರಿ ಜಾತ್ರಾ ಮಹೋತ್ಸವದ ಒಂದು ಮೆರವಣಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಬಹಳ ವಿಶೇಷವಾಗಿತ್ತು. ಕೊರೋನಾದ ಸಂದರ್ಭದಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ಜಾತ್ರಾ ಮಹೋತ್ಸವ ನಡೆಯಬೇಕಾಗಿತ್ತು. ಈ ಕೊರೋನಾದ ಕಾರಣದಿಂದಾಗಿ ಜಾತ್ರೆಯನ್ನು ಮಾಡಲಿಕ್ಕೆ ಒಂದು ಸರ್ಕಾರದಿಂದ ಮತ್ತು ಧಾರ್ಮಿಕ ದತ್ತಿ ಇಲಾಖೆಯಿಂದ ಅನುಮತಿ ಸಿಗದೇ ಇರತಕ್ಕಂಥ ಕಾರಣ ಕೊರೋನಾ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಈಗ ನಿಯಂತ್ರಣಕ್ಕೆ ಬಂದು ಇವತ್ತು 9ನೇ ವರ್ಷದಲ್ಲಿ ಅದ್ಧೂರಿಯಾಗಿರ್ತಕ್ಕಂಥ ಅರ್ಥಪೂರ್ಣ ಭಕ್ತಿಯ ಒಂದು ಜಾತ್ರಾ ಮಹೋತ್ಸವ ಅಂತ ಹೇಳ್ಬೋದು. ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಸಹಸ್ರಾರು ಸಂಖ್ಯೆಯ ಹೂವಿನಹಡಗಲಿ ಪಟ್ಟಣದ ಸುಮಾರು ಸುತ್ತಮುತ್ತಲಿನ ಲಕ್ಷಾನುಗಟ್ಟಲೆ ಗ್ರಾಮದ ಭಕ್ತಾದಿಗಳು ಕೂಡ ಈ ಒಂದು ಜಾತ್ರಾ ಮಹೋತ್ಸವದ ಮೆರವಣಿಗೆ ಕಾರ್ಯಕ್ರಮದಲ್ಲಿ, ಜೊತೆಗೆ ಗ್ರಾಮ ದೇವತೆಗೆ ಹಣ್ಣು ಕಾಯಿ ಫಳಾರವನ್ನು ಸಮರ್ಪಣೆ ಮಾಡುವ ಕಾರ್ಯದಲ್ಲಿ ನಿರಂತರವಾಗಿ 28ನೇ ತಾರೀಕಿನವರೆಗೂ ಕೂಡ ಈ ಒಂದು ಜಾತ್ರಾ ಮಹೋತ್ಸವ ಅನ್ನುವಂಥದ್ದು ನಿರಂತರವಾಗಿ ನಡೀತಾ ಇರ್ತದೆ. ದಿನನಿತ್ಯವೂ ಕೂಡ ಒಂದೊಂದು ಪ್ರಕಾರದ ಒಂದು ಧಾರ್ಮಿಕ ವಿಧಿವಿಧಾನಗಳು ಪೂಜಾ ಕೈಂಕರ್ಯಗಳನ್ನು ಕೈಗೊಳ್ಳುವ ಮೂಲಕವಾಗಿ ಅತ್ಯಂತ ಯಶಸ್ವಿಯ ಭಕ್ತಿ ನಮನಗಳೊಂದಿಗೆ ಇವತ್ತು ಜಾತ್ರಾ ಮಹೋತ್ಸವ ಅನ್ನುವಂಥದ್ದು ನಡೀತಾ ಇದೆ. ಈ ಒಂದು ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಹೂವಿನಡಗಲಿ ಪಟ್ಟಣದಲ್ಲಿ ಮೊನ್ನೆ ರಕ್ತರಾತ್ರಿ ಒಂದು ನಾಟಕ ಕೂಡ ಪ್ರದರ್ಶನವಾಯಿತು. ಇಂದು ಸಂಗೀತ ಕಾರ್ಯಕ್ರಮ ಕೂಡ ಇದೆ. ರಾಜ್ಯದ ಸುಪ್ರಸಿದ್ಧ ಸಂಗೀತ ದಿಗ್ಗಜರು ಕೂಡ ಈ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ತಮ್ಮದೇ ಆದಂತಹ ಗಾನ ಸುದಿಯನ್ನು ಹರಿಸಲಿದ್ದಾರೆ. ಹೀಗೆ ಭಾಳ 9 ವರ್ಷಗಳ ತಡವಾಗಿ ನಡೆದರೂ ಕೂಡ ಭಾಳ ವಿಶೇಷವಾಗಿ ಅದ್ಧೂರಿಯಾಗಿ ನಡೆಯುವಂತಹ ಈ ಒಂದು ಜಾತ್ರಾ ಮಹೋತ್ಸವ ನಾಡಿಗೆ ಭಾಳ ಊರಮ್ಮ ದೇವಿ ಗ್ರಾಮ ದೇವತೆ ಭಾಳ ಭಕ್ತಿ ಭಾವನೆಯನ್ನು ಹೊಂದಿದಂಥ ಅನೇಕ ಸದ್ಭಕ್ತರನ್ನು ಹೊಂದಿರುವಂಥದ್ದು. ವಿವಿಧೆಡೆಯಲ್ಲಿ ನೆಲೆಸಿರುವಂಥ ಭಕ್ತಾದಿಗಳು ಇವತ್ತು ಹೂವಿನಡಗಲಿ ಪಟ್ಟಣಕ್ಕೆ ಆಗಮಿಸಿ ಊರಮ್ಮ ದೇವಿಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ದೇವಿಯ ಒಂದು ದೇವಸ್ಥಾನದಲ್ಲಿ ಆಶೀರ್ವಾದವನ್ನು ಪಡೆದು ಪುನೀತರಾಗಿರುವಂಥದ್ದು. ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಇವತ್ತು ಹೂವಿನಡಗಲಿ ಪಟ್ಟಣದ ಈ ಒಂದು ಜಾತ್ರಾ ಮಹೋತ್ಸವ ಭಾಳ ಅರ್ಥಗರ್ಭಿತವಾಗಿತ್ತು ಮತ್ತು ಜೊತೆಗೆ ಭಕ್ತಾದಿಗಳ ಒಂದು ಭಾವೈಕ್ಯತೆಗೆ ಇದು ಬಹಳ ಸಾಕ್ಷಿಯಾಗಿತ್ತು ಅಂತಲೇ ಹೇಳ್ಬೋದು.
ಕಾಯುವ